ಬೆಂಗಳೂರಿನಲ್ಲಿ ಇನ್ನೂ ಕೂಡ ಆಟೋ LPG ಸಮಸ್ಯೆ ಬಗೆಹರಿದಿಲ್ಲ. ಬಹುತೇಕ ಕಡೆಗಳಲ್ಲಿ ಆಟೋ LPG ಗ್ಯಾಸ್ ಸಿಗ್ತಾ ಇದ್ರು ಕೂಡ ನೋ ಸ್ಟಾಕ್ ಅನ್ನುವಂಥ ಒಂದು ಬೋರ್ಡ್ ಹಾಕಲಾಗಿದೆ. ಇದು ಆಟೋ ಚಾಲಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸದ್ಯ ನಾನು ರಾಜಾಜಿನಗರದಲ್ಲಿ ಇರುವಂತಹ ಒಂದು ಬಂಕ್ನಲ್ಲಿ ಇದ್ದೀನಿ. ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಆದರೆ ವಾಸ್ತವದಲ್ಲಿ ನೋ ಸ್ಟಾಕ್ ಬೋರ್ಡ್ ಇದ್ರೂ ಕೂಡ ಇದೇ ಗ್ಯಾಸ್ CNG ಇದೆ ಅಥವಾ ಆಟೋ LPG ಇದೆ ಅನ್ನುವಂಥ ಒಂದು ಆರೋಪವನ್ನ ಆಟೋ ಚಾಲಕರು ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಇರುವಂತಹ ಬಹುತೇಕ ಆಟೋ LPG ಬುಕ್ ಮಾಡುವಂತಹ ಬಂಕ್ಗಳಲ್ಲಿ ಕಡಿಮೆ ಪ್ರಮಾಣದ ಬಂಕ್ಗಳಲ್ಲಿ ಈಗ ಆಲ್ರೆಡಿ LPG ಸಿಗ್ತಾ ಇದೆ. ಆದರೆ ಬೆಳಗ್ಗೆ 4 ಗಂಟೆಯಿಂದನೂ ಕೂಡ ಇಲ್ಲಿ ಕಾಯುವಂಥ ಕೆಲಸ ಆಗ್ತಾ ಇದೆ. ಆದರೆ ಬಂಕ್ನ ಸಿಬ್ಬಂದಿ ಹೇಳ್ತಾ ಇರುವಂತಹದ್ದು ಒಂದೇ ಒಂದು ನೋ ಸ್ಟಾಕ್ ಅನ್ನುವಂಥ ಒಂದು ಮಾತನ್ನ ಹೇಳ್ತಿದ್ದಾರೆ. ನಿಜವಾಗ್ಲೂ ಇಲ್ಲಿ ಇಲ್ವಾ ಅಥವಾ ಸಿಗ್ತಾ ಇದೆಯಾ ಸಿಗ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಸೊ ಹೀಗಾಗಿ ಎಲ್ಲ ಆಟೋ ಚಾಲಕರು ಕೂಡ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಸೊ ಪೊಲೀಸರು ಬಂದಿದ್ದಾರೆ. ಪೊಲೀಸರು ಬಂದು ಆಟೋ ಚಾಲಕರನ್ನ ಶಮನ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಆಕ್ರೋಶವನ್ನ ಕಡಿಮೆ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಎಲ್ಲ ಆಟೋ ಚಾಲಕರು ಕೂಡ ಇಲ್ಲಿ ಬಂಕ್ನ ಸಿಬ್ಬಂದಿ ಸುಳ್ಳು ಹೇಳ್ತಿದ್ದಾರೆ. ಇಲ್ಲಿ LPG ಸಿಗ್ತಾ ಇದೆ ಆದ್ರೂ ಕೂಡ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಉದ್ದೇಶಪೂರ್ವಕವಾಗಿ ಈ ರೀತಿಯಾದಂಥ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನ ಮಾಡ್ತಿದ್ದಾರೆ. ಸ್ವತಃ ಇದೀಗ ಪೊಲೀಸರು ಕೂಡ ಇಲ್ಲಿ ಬಂದು LPG ಇದೆಯಾ ಇಲ್ವಾ ಅನ್ನುವಂಥ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ LPG ಸಿಗ್ತಾ ಇದ್ರು ಕೂಡ ಇಲ್ಲಿ ಉದ್ದೇಶಪೂರ್ವಕ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಬೋರ್ಡ್ ಅನ್ನ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗ ನಮ್ಮ ಜೊತೆ ಒಂದಷ್ಟು ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನಿಜವಾಗ್ಲೂ ಇಲ್ಲಿ ನೋ ಸ್ಟಾಕ್ ಸಿಗ್ತಾ ಇಲ್ವಾ ಸರ್? ಆಗ್ತಾ ಇದಾರಲ್ಲ ಗಾಡಿಗೆ. 5 ಗಂಟೆನಿಂದ ಬಂದು ಕಾಯ್ತಾ ಇದ್ದೀವಿ. ಇವಾಗ ನೋ ಸ್ಟಾಕ್ ಅಂದ್ರು. ಇವಾಗ ಸ್ಟಾಕ್ ಇದೆ, ಗ್ಯಾಸ್ ಇಲ್ಲ. ಏನ್ ಮಾಡೋದು ನಾವು? ಎಲ್ಲಿ ಹೋಗೋಣ ಹೇಳಿ? ಎಷ್ಟು ಗಂಟೆಯಿಂದ ಬಂದ್ರಿ ಸರ್? 5 ಗಂಟೆಗೆ ಬಂದಿದ್ದೀವಿ ನಾವು. 5 ಗಂಟೆಗೆ ಬಂದ್ರೆ ಇವಾಗ ನೋ ಸ್ಟಾಕು. ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಎಲ್ಲಿ ಹೋಗೋಣ ನಾವೆಲ್ಲ? ಸರ್ ಈಗ ನೋ ಸ್ಟಾಕ್ ಅಂತ ಬೋರ್ಡ್ ಇದೆ. ಈಗ ಪೊಲೀಸರು ಬಂದ ಮೇಲೆ ಈಗ ಹಾಕ್ತಿದ್ದಾರೆ. ಏನ್ ಹೇಳ್ತೀರಿ? ಇವ್ರು ಹೇಳಿ. ನಾವೇನು ದುಡ್ಡು ಕೊಡಲ್ಲ ಇವ್ರಿಗೆ. ಏನು ಫ್ರೀ ಹಾಕ್ತಾರೆ ಇವರು? ಯಾಕೆ ಹಿಂಗೆ ಮಾಡ್ತಾರೆ ಇವರು? ಬಡವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿಬೇಕು? ಗ್ಯಾಸ್ ಇಟ್ಕೊಂಡು ಹಾಕಿಲ್ಲ ಅಂತಾರೆ ಇವರು. ಸರ್, ನೀವು ಎಷ್ಟು ಗಂಟೆಯಿಂದ ಬಂದಿದ್ರಿ ಸರ್? ಅಲ್ಲಿಂದ ನಿಂತಿದ್ವಿ. 2 ಅವರ್ ಆಯ್ತು. 2 ಅವರಿಂದ ನಿಂತಿದ್ವಿ, ಗ್ಯಾಸೇ ಇಲ್ಲ. ಇವಾಗ ಆಗ್ತಾ ಇದ್ದಾಗ ಆಫ್ ಮಾಡಿಬಿಡ್ತಾರೆ. ಯಾಕೆ ಹಿಂಗೆ ಮಾಡ್ತಾರೆ ಸರ್? ಪೊಲೀಸರು ಹಾಕಿಸಿದ್ದಾರೆ. ಈಗ ಹಾಕ್ಸ್ತಾ ಇದಾರೆ. ಈಗ ಆಗ್ತದೆ ಆಫ್ ಮಾಡ್ಬಿಟ್ಟಿದ್ದಾರೆ. ಅವಾಗ ಹಾಕ್ಬೇಕು ತಾನೆ ಎಲ್ಲರೂ. ಎಷ್ಟು ಜನ ಅಲ್ಲಿಂದ ನಿಂತಿದ್ವಿ, ಸುಮಾರು 1 ಕಿಲೋಮೀಟರ್ ಮೇಲೆ ನಿಂತಿದ್ವಿ ಸರ್. ಅಲ್ಲಿಂದ ಬಂದು ಆಫ್ ಮಾಡ್ಬಿಟ್ರು ಗ್ಯಾಸ್. ಈಗ ಏನ್ ಮಾಡೋದು ಈಗ ನಮ್ಗೆ? ಕಾಲಿದೆ. ಸೊ ಅಂದ್ರೆ ಇಲ್ಲಿ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು ಇಲ್ಲಿ ಸಿಗ್ತಾ ಇದೆ, LPG ಸಿಗ್ತಾ ಇದೆ, ಆದ್ರೂ ಕೂಡ ಇಲ್ಲಿ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಮತ್ತೊಂದು ಉದ್ದೇಶ ಏನು ಅಂತಂದ್ರೆ ಹೆಚ್ಚಿನ ದರವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ನೋ ಸ್ಟಾಕ್ ಅನ್ನ ಬೋರ್ಡ್ ಹಾಕಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸರತಿ ಸಾಲಿನಲ್ಲಿ ಬೆಳಗ್ಗೆಯಿಂದನೂ ಕೂಡ ಇಲ್ಲಿ ಸಾಲುಗಟ್ಟಿ ಆಟೋಗಳು ನಿಂತಿದ್ದಾವೆ. ನೀವು ರೇಟ್ ಜಾಸ್ತಿ ಆದ್ರೂ ಚಿಂತೆ ಇಲ್ಲ, ಬರುವಂತಹ ಆಟೋಗಳಿಗೆ ನೀವು LPG ಅನ್ನ ಕೊಡುವಂತ ಕೆಲಸವನ್ನ ಮಾಡಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಿದ್ದಾರೆ. ಸೊ ಇದೀಗ ಪೊಲೀಸರು ಅವರ ಸಮ್ಮುಖದಲ್ಲಿ ಈಗ ಇಲ್ಲಿನ ಬಂಕ್ನ ಸಿಬ್ಬಂದಿ ಏನಿದ್ದಾರೆ ಅವರು ಬಂದಂತಹ ಆಟೋಗಳಿಗೆ LPG ನ ತುಂಬಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಬಂಕ್ನ ಮಾಲೀಕರು ಹಗಲು ದರೋಡೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹೆಚ್ಚಿನ ದರವನ್ನ ವಸೂಲಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಅನ್ನ ಹಾಕಿದ್ದಾರೆ ಅನ್ನುವಂತ ಆಕ್ರೋಶ ಆಟೋ ಚಾಲಕರು ಮಾಡ್ತಿದ್ದಾರೆ. ಸೊ ಏನೇ ಇರ್ಲಿ, ಇದ್ದಂತ ಒಂದು ಕೇಸ್ ಈಗ ಆಟೋ LPG ಇತ್ತು ಅಂದ್ರೆ ಸ್ಟಾಕ್ ಇರುವಷ್ಟು ಚಾಲಕರಿಗೆ ನೀವು ಆಟೋಗಳಿಗೆ ಫಿಲ್ ಮಾಡಿ. ಖಾಲಿ ಆದ್ಮೇಲೆ ನೀವೇನು ಮಾಡಕ್ ಆಗೋದಿಲ್ಲ. ಆದ್ರೆ ಸ್ಟಾಕ್ ಇದ್ರೂ ನಾವು ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕಿರುವಂತದ್ದು ಸರಿಯಲ್ಲ ಅನ್ನುವಂತ ಒಂದು ಆಕ್ರೋಶದ ಮಾತುಗಳನ್ನ ಹೇಳ್ತಿದ್ದಾರೆ. ಸೊ ಈಗ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಬಂದಂತಹ ಆಟೋಗಳಿಗೆ LPG ಗಳನ್ನ ತುಂಬಿಸುವಂತ ಕೆಲಸ ಈಗ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.